ಧರ್ಮಸ್ಥಳ ಹೆಣಯೂತ ಪ್ರಕರಣ ಎಸ್ಐಟಿ ತನಿಖೆ ಚುರುಕುಗೊಂಡಿರುವ ಹೊತ್ತಲ್ಲಿ ಅರೆಸ್ಟ್ ಭಯದಿಂದ ಧರ್ಮಸ್ಥಳ ತೊರೆದ ಆಟೋ ಡ್ರೈವರ್ಸ್ಗಳು ಮೊನ್ನೆ ದೂರು ದಾಖಲಾಗಿತ್ತಲ್ಲ. ಸೊ ಈಗ ಆಟೋ ಡ್ರೈವರ್ಗಳು ಕಾಣಿಸ್ತಾ ಇಲ್ಲ. ಒಂದಷ್ಟು ಜನ ಆಟೋಗಾಗಿ ಪರದಾಡುತ್ತಿರುವಂತಹ ಧರ್ಮಸ್ಥಳದ ಗ್ರಾಮಸ್ಥರು 70ಕ್ಕೂ ಹೆಚ್ಚು ಜನರ ಮೇಲೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ತಲೆಮರೆಸಿಕೊಂಡಿದ್ದಾರಾ? ಆಟೋ ಸ್ಟ್ಯಾಂಡ್ನಲ್ಲಿ ಆಟೋನೂ ಇಲ್ಲ, ಚಾಲಕರು ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಅವರ ವಿರುದ್ಧ ದೂರು ದಾಖಲಾಗಿದೆ, ಕಾಣಿಸ್ತಾ ಇಲ್ಲ. ಪಾಂಗಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಡೆಡ್ಲಿ ಅಟ್ಯಾಕ್ ಬೆನ್ನಲ್ಲೇ ದೂರು ದಾಖಲಾಗಿತ್ತು. ದಾಳಿಯ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ವಿಡಿಯೋದಲ್ಲಿದ್ದವರಿಗೆ ಶುರುವಾಯಿತು ಭಯ, ಅರೆಸ್ಟ್ ಭಯ. ಊರು ತೊರೆದ್ರ, ಆಟೋ ಸ್ಟ್ಯಾಂಡ್ ತೊರೆದ್ರ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಒಂದಷ್ಟು ಆಟೋ ಡ್ರೈವರ್ಗಳು ಕಾಣಿಸ್ತಿಲ್ವಂತೆ. ದಾಳಿ ವಿಡಿಯೋದಲ್ಲಿದ್ದವರಿಗಾಗಿ ಪೊಲೀಸರಿಂದ ತೀವ್ರ ಶೋಧಗಳು ಶುರುವಾಗಿದೆ. ದಾಳಿಗೊಳಗಾದವರಿಂದ ಮತ್ತೊಂದಷ್ಟು ಜನರ ವಿರುದ್ಧ ದೂರು ಕೊಡಲು ಕೂಡ ಎಲ್ಲ ತರಹದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅರೆಸ್ಟ್ ಭಯ ಧರ್ಮಸ್ಥಳ ತೊರೆದ ಆಟೋ ಡ್ರೈವರ್ಸ್ಗಳು. ಮೊನ್ನೆ 3-4 ಯೂಟ್ಯೂಬರ್ಸ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಒಂದು ಆಗುತ್ತೆ, ಅದು ಕೂಡ ಧರ್ಮಸ್ಥಳದ ಪಾಂಗಳದಲ್ಲಿ. ಆ ಪಾಂಗಳ ಎಲ್ಲಿ ಅಂತ ಕೇಳಿದ್ರೆ ಈ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳು ಅತ್ಯಂತ ಬ್ರೂಟಲ್ ಆಗಿ ಮರ್ಡರ್ಗೆ ಒಳಪಟ್ಟಂತಹ ಹೆಣ್ಣು ಮಗಳು. ಅತ್ಯಾಚಾರ ಮಾಡಿ ಆಕೆಯನ್ನು ಅತ್ಯಂತ ಭೀಕರವಾಗಿ ಕೊಲ್ಲಲಾಗಿತ್ತು. ಸೊ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಉತ್ಖನನ ಕಾರ್ಯ ಮುಂದುವರೆದಿತ್ತು ಆ ಸಂದರ್ಭ. ಸೊ ಇನ್ನೇನು ಸಂಜೆ ಆಗ್ತಾ ಇತ್ತು. ಅಷ್ಟೊತ್ತಿಗದಾಗಲೇ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಕೂಡ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ಅವರ ಜೊತೆ ಡಿಜಿಟಲ್ ಸುದ್ದಿವಾಹಿನಿಯ ವರದಿಗಾರರು ಬೈಟ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಗುಂಪು ಏಕಾಏಕಿ ಬರುತ್ತೆ, ಅವರನ್ನು ಪ್ರಶ್ನೆ ಮಾಡುತ್ತೆ. ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ಮಾತನಾಡ್ತಾರೆ. ಏಕಾಏಕಿ ಪ್ರಶ್ನೆ ಮಾಡಿ ಅವರ ಮೇಲೆ ನೋಡಿ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಆಟೋ ಸ್ಟ್ಯಾಂಡ್ ಇದೆ, ಆದರೆ ಒಂದೇ ಒಂದು ಆಟೋಗಳು ಕಾಣ್ತಾ ಇಲ್ಲ. ನಾವು ನಿಮಗೆ 2 ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು ಪಾಂಗಳದಲ್ಲಿ ನಡೆದಂತಹ ಸಂಘರ್ಷ, ಮತ್ತೊಂದು ಕಡೆಯ ದೃಶ್ಯ ಅದು ಆಟೋ ಸ್ಟ್ಯಾಂಡು. ಅಲ್ಲಿ ಬೋರ್ಡ್ ಕೂಡ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಒಂದೇ ಒಂದು ಆಟೋಗಳಿಲ್ಲ. ಈ ಆಟೋ ಡ್ರೈವರ್ಗಳು ಎಲ್ಲೋದ್ರು ಅಂತ ಕೇಳಿದ್ರೆ ಎಸ್, ಅವರ ವಿರುದ್ಧ ಒಂದಷ್ಟು ಎಲ್ಲ ಆಟೋ ಡ್ರೈವರ್ಗಳಲ್ಲ ಪಾಪ, ಈ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಒಂದಷ್ಟು ಆಟೋ ಡ್ರೈವರ್ಗಳು ಕಾಣಿಸ್ತಾ ಇಲ್ಲ ಅನ್ನೋ ಆರೋಪ ಈಗ ಕೇಳಿ ಬಂದಿರುವಂತಹದ್ದು. ಅಲ್ಲಿನ ಸ್ಥಳೀಯ ಜನ ಅವರೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಆಟೋ ಡ್ರೈವರ್ಗಳು ಕಾಣ್ತಾ ಇಲ್ಲ, ಗ್ರಾಮಸ್ಥರು ಕಂಗಾಲು, ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಆಟೋಗಳು ಇಲ್ಲದಲೇ ಇದ್ದರೆ ಅಲ್ಲಿನ ಸ್ಥಳೀಯ ವ್ಯವಹಾರಕ್ಕೂ ಕೂಡ ಅಡೆತಡೆ ಆಗುತ್ತೆ. ಹಾಗಾಗಿ ಆಟೋ ಸ್ಟ್ಯಾಂಡಿನಲ್ಲಿ ಆಟೋ ಡ್ರೈವರ್ಸ್ಗಳು ಕಾಣ್ತಾ ಇಲ್ಲ. ಈಗಾಗಲೇ 70ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ದೂರು ದಾಖಲಾಗಿತ್ತು, ನಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿದ್ರು ಅನ್ನುವಂಥದ್ದು. ಸೊ ಆ ದೃಶ್ಯದಲ್ಲಿ ಯಾರ್ಯಾರು ಇದ್ದಾರೋ ನೋಡಿ, ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ವಾಗ್ವಾದಕ್ಕೆ ಇಳಿದಿರ್ತಕ್ಕಂತಹದ್ದು ಯೂಟ್ಯೂಬರ್ಸ್ಗಳ ವಿರುದ್ಧ ವಾಗ್ವಾದ. ಅದಾದ ನಂತರ ಸಂಘರ್ಷಕ್ಕೆ ತಿರುಗಿತು. ಅದಾದ ಮೇಲೆ ನಡೆದಂತಹ ಪ್ರಕ್ಷುಬ್ಧ ವಾತಾವರಣ ನಿಮಗೆ ಗೊತ್ತೇ ಇದೆ. ಸೊ ಈಗ ದೂರು ಯಾರ ಮೇಲೆಲ್ಲ ದಾಖಲಾಗಿದೆಯೋ ಅಂತಹವರು ಕಾಣಿಸ್ತಾ ಇಲ್ಲ, ಆಟೋನೂ ಕಾಣಿಸ್ತಾ ಇಲ್ಲ, ಆಟೋ ಡ್ರೈವರ್ಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾದರೆ ಅರೆಸ್ಟ್ ಭಯ ಧರ್ಮಸ್ಥಳದಿಂದ ತೊರೆದ್ರ ಆಟೋ ಡ್ರೈವರ್ಸ್ಗಳು, ಆಟೋಗಾಗಿ ಪರದಾಡುತ್ತಿರುವಂತಹ ಧರ್ಮಸ್ಥಳ ಗ್ರಾಮಸ್ಥರು 70ಕ್ಕೂ ಹೆಚ್ಚು ಜನರ ಮೇಲೆ ದೂರು ದಾಖಲಾದ ಹಿನ್ನೆಲೆ ಆಟೋ ಸ್ಟ್ಯಾಂಡ್ನಲ್ಲಿ ಆಟೋನೂ ಇಲ್ಲ, ಚಾಲಕರು ಇಲ್ಲ. ಪಾಂಗಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಡೆಡ್ಲಿ ಅಟ್ಯಾಕ್ ಬೆನ್ನಲ್ಲೇ ದೂರು ದಾಖಲಾಗಿತ್ತು. ದಾಳಿಯ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ವಿಡಿಯೋದಲ್ಲಿದ್ದವರಿಗೆ ಶುರುವಾಯಿತು ಭಯ. ಊರು ತೊರೆದ್ರ ಅಥವಾ ಆಟೋ ಸ್ಟ್ಯಾಂಡ್ ತೊರೆದ್ರ? ದಾಳಿ ವಿಡಿಯೋದಲ್ಲಿದ್ದವರಿಗಾಗಿ ಪೊಲೀಸರಿಂದ ತೀವ್ರ ಶೋಧ ನಡೀತಾ ಇದೆ. ದಾಳಿಗೊಳಗಾದವರಿಂದ ಮತ್ತೊಂದಷ್ಟು ಜನರ ವಿರುದ್ಧ ದೂರು ಕೊಡೋದಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.